ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಶೇಂಗಾ ಉಂಡೆ ಮಾಡೋದು ನೋಡಿಸ್ತಾ ಇದ್ದೀನಿ. ಶೇಂಗಾ ಫಸ್ಟಿಗೆ ಹುರ್ಕೊಂಡು 2 ಕಪ್ ಶೇಂಗಾ ತೊಗೊಂಡಿದ್ದೀನಿ. ಅದನ್ನು ಹುರಿದು ಸಿಪ್ಪೆ ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಶೇಂಗಾ ಹುರ್ಕೋತಾ ಇದ್ದೀನಿ ನೋಡಿ. ಶೇಂಗಾ ಹುರಿದಾದ್ಮೇಲೆ 2 ಕಪ್ ಶೇಂಗಾಗೆ 1 ಕಪ್ಪು ಕಡಲೆಪಪ್ಪು ತೊಗೊಂಡು ಅದನ್ನು ಹುರಿದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರ್ಧ ಕಪ್ಪಷ್ಟು ಎಳ್ಳು ಸೇರಿಸೋದ್ರಿಂದ ಉಂಡೆ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಎಳ್ಳು ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ ಹುರಿದು. ಈಗ ಸ್ವಲ್ಪ 2 ಟೇಬಲ್ ಸ್ಪೂನು ಗಸಗಸೆಯನ್ನು ಸೇರಿಸ್ಕೊಂಡಿದ್ದೀನಿ. ಗಸಗಸೆ ಸ್ವಲ್ಪ ಕೆಂಪಗೆ ಮಾಡಿ ತೆಗೆದು ಅದನ್ನು ಜೊತೆಲಿ ಇಟ್ಕೊಳ್ಳೋಣ. ಈಗ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕಿ ಇದು ಸ್ವಲ್ಪ ನೀರು ಹಾಕಿ ಬೆಲ್ಲನ ಕಾಯಿಸ್ಕೊಂಡು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡಿ, ಶೇಂಗಾ ಉಂಡೆ ತಿನ್ನೋದ್ರಿಂದ ಹೆಣ್ಮಕ್ಳಿಗೆ ಸೊಂಟ ಬಲ ಶಕ್ತಿ ಚೆನ್ನಾಗಿ ಬರುತ್ತೆ. ಅದು ಬೆಲ್ಲ ಪಾಕ ತೆಗಿತೀವಲ್ವ, ಪಾಕ ತೆಗೆದು ಅದು ಉಂಡೆ ಮಾಡೋದ್ರಿಂದ ತುಂಬಾ ಸ್ಟ್ರೆಂತ್ ಕೊಡುತ್ತೆ. ದಿನ ಒಂದು ಉಂಡೆ ಸಾಕು. ದಿನ ಒಂದು ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಲೆವೆಲ್ಲು ಚೆನ್ನಾಗಿ ಬರುತ್ತೆ. ಇದಕ್ಕೆ ಪಾಕ ತೆಕ್ಕೊಂಡಿದ್ದೀನಿ. 1 ಗೆಜ್ಜೆ ಪಾಕ ಅಂತ ಹೇಳ್ತಾರೆ. ಗೆಜ್ಜೆ ಪಾಕ ಬಂದರೆ ಸಾಕು. ಅದಕ್ಕೆ ಕರೆಕ್ಟಾಗಿ ಆಗೋಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ನಾನು. ನೋಡಿ, ಈಗ ಬೆಲ್ಲ ಪಾಕ ಆಗಿದೆ. ಅದಕ್ಕೆ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸಿಲಿ ಸುಮ್ಮನೆ ಒಂದು ರೌಂಡ್ ಮಾಡಿಕೊಂಡ್ರೆ ಸಾಕು. ನೋಡಿ, ಅರ್ಧಂಬರ್ಧ ತರ್ತರಿಯಾಗಿ ಮಿಕ್ಸಿ ಮಾಡಿಕೊಂಡ್ರೆ ಸಾಕು. ಅದನ್ನು ಇವಾಗ ಪಾಕಕ್ಕೆ ಹಾಕಿ ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ನೀಟಾಗಿ ತಿರುಗಿಸ್ಕೊಟ್ಟು ಉಂಡೆ ಮಾಡೋಣ. ನೋಡಿ ಎಷ್ಟು ಬೇಗ ಆಗುತ್ತೆ. ಹುರಿದು ಸೈಡ್ಗೆ ಇಟ್ಕೊಂಡು ಮಿಕ್ಸಿ ಮಾಡ್ಕೊಂಬಿಟ್ಟು ಬೇಗ ಉಂಡೆ ಆಯ್ತು ನೋಡಿ.